ಉಸಿರು ಕುಡ್ದು ಹಿಂಗೆ ಬಗ್ ಕುಡಿತದಲ್ಲ ಕೈಯಲ್ಲಿ ಹ್ಯಾಂಡ್ಲು ಕೊಟ್ಟಿದ್ರು ಇವನು ಅಣ್ಣ ಲೆಮನ್ ಟೀ ಇವ್ನು ಫುಲ್ಲು ಝೀರೋ ಶುಗರ್ ಗೈಸ್. ನಿತೀಶ್ ಅಂತ ಇನ್ನೊಂದು ಹುಡುಗಿ ಇದೆ ಯೋಗಿತಾ ಅಂತ, ಅವರೆಲ್ಲ ನಾವೆಲ್ಲಿ ಬಂದಿದ್ದಂದ್ರೆ ಟೀ ಟೈಮ್ ಬಂದಿದ್ದೀವಿ ಗೈಸ್. ಟೀ ಟೈಮ್ ಅಂದರೆ ಇಲ್ಲಿ ಟೀ ಸಿಗುತ್ತೆ. ಸರ್ ಗಗನ್ ಅಂತ ಫುಲ್ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾನೆ, ಡೈರೆಕ್ಟ್ರು, ಆದರೆ ಎಲ್ಲೂ ಚಾನ್ಸಸ್ ಸಿಕ್ಕಿಲ್ಲ ಗೈಸ್. ಅಲ್ಲ ನಮ್ಮ ಬಸ್ಸು ಬಂದು ಇಲ್ಲೇ ಮ್ಯಾಟ್ ಮೇಲೆ ಮಲಗ್ತಾರೆ ಬಿಕಾಸ್ ಜಾಸ್ತಿ ಚಳಿ ಐತೆ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ಲಾಗ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್. ನೋಡಿ ಫೈನಲಿ ರೆಡಿ ಅದೇ ಕಾಲೇಜ್ಗೆ. ಈ ಶೂ ಹಾಕೊಂಡಿದ್ದಿಲ್ಲ ಗೈಸ್, ಈ ಶೂ ಹಾಕೋಣದೇ ಒಂಥರ ಹಿಂಸೆ ಕೆಲಸ, ಇರಿಟೇಷನ್ ಕಣ್ರಿ, ಆದರೆ ಹಾಕೊಂಡ್ಲೇಬೇಕು. ಇವಾಗ ನೋಡಿ ನಮ್ಮ ಡಾಗಿ ಅಲ್ಲಿದೆ, ಊಟ ಹಾಕದೆ ತಿಂದ್ಬಿಟ್ಟು ಅಲ್ಲಿ ಹೋಗಿ ಮಲ್ಕೊಂಡಿದ್ದಾನೆ. ನಾವು ಗಾಡಿ ತೊಗೊಂಡು ಹೋಗ್ಬೇಕು ಕಾಲೇಜ್ ಕಡೆ. ಕಾಲೇಜ್ಗೆ ಹೋಗೋ ಪೇಷನ್ಸ್ ಇಲ್ಲ, 26 ಕಿಲೋಮೀಟ್ರ್ ಓಡಿಸ್ಕೊಳ್ಬೇಕು ಬಿಸಿಲಲ್ಲಿ, ಆದರೂ ಹೋಗಲೇಬೇಕು. ಬೆಂಗಳೂರು ಟ್ರಾಫಿಕ್ ಬೇರೆ, ಏನು ಮಾಡೋಕ್ಕಾಗಲ್ಲ. ಕಾಲೇಜಿಗೆ ಸೇರಿದ್ದೀವಿ, ಹೋಗಲೇಬೇಕು. ಸದ್ಯಕ್ಕೆ ಟಾಟಾ ಬೈ ಬೈ, ಮತ್ತೆ ಕಾಲೇಜ್ ಹತ್ರ ಸಿಗೋಣ. 1 hour later. ಗೈಸ್ ನೋಡಿ ಗೈಸ್, ಕಾಲೇಜಿಗೆ ಬಂದಿದ್ದೀವಿ. ಇಲ್ಲೇ ಗಾಡಿ ಪಾರ್ಕಿಂಗ್ ಮಾಡಿದ್ದೀವಿ. ಇದೇ ನಮ್ಮ ಮನೆ ಅಂತ ಹೇಳೋಕ್ಕಾಗಲ್ಲ, ಯಾರದು ಬೇರೆ ಮನೆ. ಇವನು ಆ್ಯಕ್ಟರ್ ಗಗನ್ ಅಂತ ಫುಲ್ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾನೆ, ಡೈರೆಕ್ಟ್ರು, ಆದರೆ ಎಲ್ಲೂ अलग ही लेवल का बंदा था. ಚಾನ್ಸಸ್ ಸಿಕ್ಕಿಲ್ಲ ಗೈಸ್. ಯಾರಾದರೂ ಚಾನ್ಸಸ್ ಇದ್ರೆ ಇವನಿಗೆ ಹೇಳಿ. ಇವನು ನರೇಂದ್ರ ಅಂತ, ಇವನು ಏನು ಮಾಡಲ್ಲ. ಇವನು ಆಕಾಶ್ ಅಂತ, ಇವನು ಕಂಟೆಂಟ್ ಕ್ರಿಯೇಟರ್ ಗೈಸ್. ಇವನು OG ಕಂಟೆಂಟ್ ಕ್ರಿಯೇಟರು. ನಾವೆಲ್ಲ ಇವಾಗ ಫೀಲ್ಡಿಗೆ ಇಳಿದಿರೋದು, ಇವನ್ನೆಲ್ಲ ಆಗಲೇ ಇಳ್ದು ಬಿಟ್ಟು ಬಂದ್ಬಿಟ್ಟಿದ್ದಾನೆ. ಏನಂತೆ ಗಗನ್? ಅಷ್ಟೇ ಗೈಸ್, ಇವಾಗ ಕ್ಲಾಸ್ಗೆ ಹೋಗ್ಬೇಕು. ಕ್ಲಾಸಲ್ಲೂ ವೀಡಿಯೋ ಮಾಡ್ತೀನಿ ಇವತ್ತು ಅಂತ ಅನ್ಕೊಂಬೇಡಿ. ಮಾಡಿಬಿಟ್ರೆ ಅಷ್ಟೇ ಆಮೇಲೆ ಟೀಚರ್ಗಳು ನಮ್ಮನ್ನ ಏನು ಮಾಡ್ತಾರೆ, ಸಸ್ಪೆಂಡ್ ಮಾಡ್ತಾರಲ್ಲ, ಸಸ್ಪೆಂಡ್ ಮಾಡಿ ಓಡಿಸ್ಬಿಡ್ತಾರೆ ಗೈಸ್. ಗೈಸ್ ಬೈ 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 ಬೈ. ಹೋಗಿ ಕ್ಲಾಸ್ ಕೇಳ್ಬೇಕು ನಾವು, ಒಳ್ಳೆ ಹುಡುಗರು ಎಲ್ಲರೂ. ಇವನಂತೂ ತುಂಬ ಒಳ್ಳೆ ಹುಡುಗ ಗೈಸ್. ಕ್ಲಾಸ್ ಹೆಂಗೆ ಕೇಳ್ತಾರೆ ಅಂದರೆ ನಿದ್ದೆ ಹೋಯ್ತೀನಿ, ಬರ್ರೆ ನಿದ್ದೆ. A few moments later. ಕ್ಲಾಸ್ ಏನೋ ಫಿನಿಶ್ ಆಯಿತು. ನಾನು, ಮೀನಾಕ್ಷಿ, ನಿತೀಶ್ ಅಂತ ಇನ್ನೊಂದು ಹುಡುಗಿ ಇದೆ ಯೋಗಿತಾ ಅಂತ, ಅವರೆಲ್ಲ ನಾವೆಲ್ಲಿ ಬಂದಿದ್ದಂದ್ರೆ ಟೀ ಟೈಮ್ ಬಂದಿದ್ದೀವಿ ಗೈಸ್. ಟೀ ಟೈಮ್ ಅಂದರೆ ಇಲ್ಲಿ ಟೀ ಸಿಗುತ್ತೆ, ನಿಮಗೆ ವೆರೈಟಿ ಟೀ ಸಿಗುತ್ತೆ ಗೈಸ್, ತಗೊಂಡು ಕುಡಿಬೋದು. ನೋಡಿ ನಾವೆಲ್ಲ ಬಂದಿದ್ದೀವಿ. ಮನೆಗೆ ಹೋಗಿಲ್ಲ, ರ್ಯಾಪಿಡೋ ಇಲ್ಲ, ಏನಿಲ್ಲ. ಇವನು ಪಾಪ ರ್ಯಾಪಿಡೋ ಮಾಡ್ತಾ ಇದ್ದ, ಲಾಸ್ ಆಗಿಬಿಟ್ಟಿದ್ದಾನೆ. ನೋಡಿ ಇವ್ನ ಮುಖ ನೋಡೇ ಗೊತ್ತಾಗುತ್ತೆ ಎಷ್ಟು ಲಾಸ್ ಆಗಿದ್ದಾನೆ ಅಂತ. ಗೈಸ್ ಫೈನಲ್ ಟೀ ಕುಡಿಯಕ್ಕೆ ಬಂದಿದ್ದೀನಿ. ನೋಡಿ ಟೀ ಬಂದಿದೆ. ಇವಳು ಟೀನ ಹಸು ಮುಸ್ರೆ ಕುಡ್ದು ಹಿಂಗೆ ಬಗ್ ಕುಡಿತದಲ್ಲ, ಡಿಪ್ರೆಷನ್ ಕೈಯಲ್ಲಿ ಹ್ಯಾಂಡ್ಲು ಕೊಟ್ಟಿದ್ರು. ಇವನು ಅಣ್ಣ ಲೆಮನ್ ಟೀ, ಇವ್ನು ಫುಲ್ಲು ಝೀರೋ ಶುಗರ್ ಗೈಸ್. ಫುಲ್ ಡಯಟಲ್ಲಿ ಇರ್ತಾನೆ, ಯಾವಾಗಲೂ ಹೆಲ್ತಿ ಮೇಂಟೈನ್ ಮಾಡ್ತಾನೆ. तेजस्वी लोग हैं हमारे पास. ಇವ್ನು ಹಂಗೆಲ್ಲ ಏನಿಲ್ಲ, ಆಲ್ರೆಡಿ ಅರ್ಧ ಕಪ್ಪು. गुड इवनिंग. ನಾನೇ ನಿಮ್ಗೆ ಅಷ್ಟೆಲ್ಲ ಕೇಳಲ್ಲ, ಇವನು ಎಷ್ಟು ಕೇರ್ ಮಾಡ್ತಾ ನಿಮ್ಮನ್ನ. How are you, bro? ನೋಡಿ ಗೈಸ್ ಎಲ್ಲ ಮಾತಾಡ್ತಾನೆ, ಅವರ್ ಬ್ರೋ ಅಂತೆ. ಸಿಸ್ಟರ್ಗೆ ಬೆಲೆನೇ ಇಲ್ವಾ? ಸಿಸ್ಟರ್ಗೆ ಮಾತಾಡ್ಸೋ. How are you, cousin sisters? ನೋಡಿ ಸಿಸ್ಟರ್ ಅಂತೆ ಇವನಿಗೆ. India people ಆಲ್ ಇಂಡಿಯಾ ಪೀಪಲ್ ಆರ್ ಇವನ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್. ಏನಲ್ಲಿ ಟೀ ಕಾಫಿ ಎಲ್ಲ ಕುಡ್ದಾಯ್ತು. ನಮ್ಮ ನಡೆ ಮನೆ ಕಡೆ. ಇವ್ರು ಇಲ್ಲೇ PG, ಇವನು PG, ನಾನು ಇವನು ಮನೆಗೆ ಹೋಗ್ತೀವಿ. ಇವನು ರ್ಯಾಪಿಡ್ ಮಾಡ್ಕೊಂಡು ಹೋಗ್ತಾನೆ. ಬ್ಯಾನ್ ಆಗಿದ್ರು ಮಾಡ್ತಾನಂತೆ ಗೈಸ್. ಇವನಿಗೆ ಗುಂಡಿಗೆ ಒಂದಿಲ್ಲ ಎರಡೈತೆ. ನಾವು ಖಾಲಿ ಹೋಗ್ತೀವಿ ಮನೆಗೆ. ಸದ್ಯಕ್ಕೆ ಬೇಡ, ಗಾಡಿ ಸೀದಾದ್ರೆ ಆಮೇಲೆ ನಮ್ಗೆ ಏನು ಬೇರೆ ಇನ್ಕಮ್ ಇಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಷ್ಟೇ ಗೈಸ್, ನಮ್ಮ ನಡೆ ಮನೆ ಕಡೆ. ಇಲ್ಲಿ ನೋಡಿ ಗೈಸ್, ನಾನು ಹೆಲ್ಮೆಟ್ನ ತುಗಡ ಮಾಡಿದ್ದಾನೆ. 1 hour later. ಗೈಸ್ ಫೈನಲಿ ಬಂದೆ ಮನೆಗೆ. ತಲೆ ಹೆವಿ ನೋವು, ಲೈಟಾಗಿ ಜ್ವರ ಬಂದೈತೆ. Congratulations, brother. ಇದು ರೀಸನ್ ಏನು ಗೊತ್ತಾ ಗೈಸ್, ಆ್ಯಕ್ಚುಲಿ ನನಗೆ AC ಆಗಬರಲ್ಲ. ನಮ್ಮ ಕಾಲೇಜಲ್ಲಿ ಹೆಂಗಂದರೆ AC ವಿತ್ ಫ್ಯಾನ್ ಎರಡು ಓಡಿಸ್ತಾರೆ, ಅದಕ್ಕೆ ತಲೆನೋವು ಬಂದುಬಿಡುತ್ತೆ. ಅಲ್ಲಿಂದ ಎಷ್ಟು ದೂರ ಟ್ರಾವೆಲ್ ಮಾಡೋಕ್ಕೆ ಜ್ವರ ಬಂದುಬಿಡುತ್ತೆ. ಇದೇ ನಮ್ಮ ಕತೆ ಆಗಿರೋದು. ಈ ಥರ 6 ತಿಂಗಳು ಇನ್ನು ಅನುಭವಿಸ್ಬೇಕು. ಐಸಿನ 6 ಮಂತ್ ಹಿಂಗೆ ಸರ್ವೈವ್ ಮಾಡೋದು ಅಂತಲೇ ಗೊತ್ತಿಲ್ಲ. ಹೆಂಗೊಂದು ಮಾಡಬೇಕು. ಈಗ ನಾನು ಒಬ್ಬನಿಗೋಸ್ಕರನೇ AC ಆಫ್ ಮಾಡೋಕ್ಕೆ ಮತ್ತು ಫ್ಯಾನ್ ಆಫ್ ಮಾಡೋಕ್ಕಾಗಲ್ಲ. ಬೇರೆಯವ್ರಿಗೋಸ್ಕರನೂ ಅವರು ದುಡ್ಡು ಕಟ್ಟಿ ಬಂದಿರ್ತಾರೆ, ಅವ್ರ ಫೆಸಿಲಿಟಿ ಅವ್ರಿಗೆ ಯೂಸ್ ಮಾಡ್ಕೊಬೇಕು. ನಾನು ಒಬ್ಬನಿಗೋಸ್ಕರ AC ಎಲ್ಲ ಆಫ್ ಮಾಡ್ಸೋಕ್ಕಾಗಲ್ಲ. ಸದ್ಯಕ್ಕೆ ಮನೆಗೆ ಬಂದಿದ್ದೀನಿ. ಗಾಡಿ ಸರ್ವಿಸ್ ಮಾಡಿಸ್ಬೇಕಲ್ಲ ಸ್ಯಾಟರ್ಡೆ ಸರ್ವಿಸ್ ಆದಮೇಲೆ ಗಾಡಿಯಲ್ಲೆಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊಳೋದು. ಇಲ್ಲಾಂದರೆ ಸರ್ವಿಸ್ ಮಾಡಿಸ್ತೀರಾ ಓಡಿಸಿ ಮತ್ತೆ ಏನೇನೋ ಆಗಿ ಯಾಕೆ ಬೇಕು ಜಾಸ್ತಿ ಖರ್ಚು. ಇನ್ನೊಂದೇನು ವಿಷಯ ಅಂದರೆ, ಇವ್ರು ಇದ್ದಾರಲ್ಲ ನಮ್ಮ ಬಸ್ಸು, ಇವ್ರು ಬಂದು ಇಲ್ಲೇ ಮ್ಯಾಟ್ ಮೇಲೆ ಮಲಗ್ತಾರೆ ಬಿಕಾಸ್ ಜಾಸ್ತಿ ಚಳಿ ಐತೆ. ಅದಕ್ಕೆ ನಾವು ಡೋರ್ ಹಾಕಿದ್ಮೇಲೆ ಮಲಗೋಕ್ಕಾಗಲ್ಲ, ಹೊರಗಡೆ ಇರ್ತಾನೆ ಅಂದ್ಬಿಟ್ಟು ನಾನೀಗ ಅವ್ನ ಮಲಗೋ ಜಾಗದಲ್ಲಿ ನ್ಯೂಸ್ ಪೇಪರ್ ಹಾಸ್ತಾ ಇದ್ದೀನಿ. ನೋಡಿ ಇದೇ ಅವ್ನು ಮಲಗೋ ಜಾಗ. ಇಲ್ಲಿ ನ್ಯೂಸ್ ಪೇಪರ್ ಹಾಸ್ಬಿಟ್ರೆ ಆರಾಮಾಗಿ ಮಲ್ಕೊತಾನೆ. ಇವಾಗ ಚೂರು ಊಟ ಹಾಕ್ತೀನಿ. ಊಟ ಹಾಕಿದ್ಮೇಲೆ ತಿಂದ್ಬಿಟ್ಟು ಮಲ್ಕೊತಾನೆ. ನಾನು ಅಷ್ಟೇ ಗೈಸ್, ತಡ್ಕೊಳಕ್ಕಾಗ್ತಾರೆ ಜ್ವರ. ಅದರಲ್ಲೂ ಹಿಂಗೂ ಮಾತಾಡ್ತಾಯಿದ್ದೀನಿ ಅಷ್ಟೇ. ಇವತ್ತಿನ ಬ್ಲಾಗ್ ನಾನೇನು ಮಾತಾಡೋಕ್ಕಾಗಲ್ಲ ಜಾಸ್ತಿ.
ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಇನ್ನೊಂದು ಲಾಗ್ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಗೈಸ್.